ಸ್ಕೂಟರ್ ತಗೋಬೇಕು, ಅಲ್ಲೇನ್ ಹೋಗೋದು? ಅಲ್ಲಿ ಬರೀ ಒಂದ್ 50-60 ವರ್ಷ ಮುದುಕರು ಬಂದಿರ್ತಾರೆ, ಕೆಲವರು ಪೆನ್ಷನ್ ಆದವ್ರು ಬಂದಿರ್ತಾರೆ. ಅಲ್ಲಿ ಕಟ್ಟೆ ಮೇಲೆ ಕೂತ್ ಖಾಲಿ ಹರಟೆ ಹೊಡಿತಾರೆ, ಕೆಲ್ಸಕ್ಕೆ ಬರಲಾರ್ದು ಹರಟೆ. ನನಗೇನ್ ಕೆಲಸ ಅವ್ರ ಜೊತೆಗೆ ಅಂದ್ರು. ನಮ್ಗೆಲ್ಲ ಭಾರಿ ನಗು ಬಂತು. ಇವರಿಗೆ 84 ವರ್ಷ ವಯಸ್ಸು, 60 ವರ್ಷದವ್ರನ್ನ ಮುದುಕರು ಅಂತ ಕರೀತಾರೆ. ತಮಗೆ ಅವ್ರಿಗಿಂತ ಹೆಚ್ಚು ವಯಸ್ಸಾಗಿದೆ ಅಂತ ಕಲ್ಪನೆನೇ ಬರಲಿಲ್ಲ ಅವ್ರಿಗೆ. ಆಗ ತಕ್ಷಣ ಅನಿಸ್ತು ನನಗೆ, ವಯಸ್ಸು ದೇಹಕ್ಕಾಗ್ತದೆ, ಮನಸ್ಸಿಗಲ್ಲ. ಹೊಸ ಯೋಚನೆ, ಹೊಸ ವಿಚಾರ, ಚಿಂತನೆ ಇದ್ರೆ ನಾವು ಸದಾಕಾಲ ಯುವಕರಾಗೇ ಇರ್ಬೋದಲ್ಲ. ಬರೀ ಋಣಾತ್ಮಕ ವಿಚಾರಗಳನ್ನು ತುಂಬಿಕೊಂಡಾಗ 20 ವರ್ಷಕ್ಕೆ ಮುದುಕರಾಗ್ತಾರೆ. 100ರ ಮೇಲೆ ವಯಸ್ಸಾದಂತ ಏನ್ ಮೂರ್ತಿರಾಯರು, 90ರಲ್ಲಿ ಮಾಸ್ತಿ, 70ರ ಮೇಲಿದ್ದ ಡಿವಿಜಿ, ವಿಸಿ, ಕುವೆಂಪು, ಪೂತಿನ, ಜಾರ್ಡಿ, ಟಾಟಾ, ಬಟ್ರಾನ್, ರಸೆಲ್, ಇವ್ರು ಯಾರು ಮುದುಕರಾಗ್ಲೇ ಇಲ್ಲಲ್ಲ. ನನಗೆ ಆಶ್ಚರ್ಯ ಅನ್ಸಲ್ವಾ? ಮುದುಕಲಾಗ್ಲೇ ಇಲ್ಲ, ನಾವು ತರುಣರಾಗೆ ಬದುಕಿ ಬೆಳಕು ತೋರಿಸಿದ್ರು. ಅದರಿಂದ ನಾವೆಷ್ಟೋ ಜನ ಅಂತಾರೆ, ನಮ್ಗೆ ವಯಸ್ಸಾಯ್ತಪ್ಪ, ಏನ ಹಿಂಗಿರ್ಬೇಕು. ಅಲ್ಲ, ಅದು ವಯಸ್ಸಾಗದು ಚಿಂತೆ ಪಡಬಾರ್ದು. ಬೇಡ ಅಂದ್ರೂ ವಯಸ್ಸಾಗತ್ತೆ ಅಲ್ವಾ? ಮನಸ್ಸಿಗೆ ವಯಸ್ಸಾಗದೆ ಇದ್ರೆ ಸಾಕು, ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು, ಇರುವಷ್ಟು ದಿವಸ ಸಂತೋಷವಾಗಿ ಬದುಕಬೇಕು ಅಲ್ವಾ? ಕೊರಕೊಂಡು ಬದುಕೋದು ಬದುಕಾದ ಎಲ್ಲಾದ್ರೂ. ಅದರಿಂದ ವಯಸ್ಸಾಯ್ತು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ವಯಸ್ಸು ದೇಹಕ್ಕಾಗತ್ತೆ, ಮನಸ್ಸಿಗೆ ಆಗ್ಬಾರ್ದು. ಎಲ್ಲಿವರೆಗೂ ಮನಸ್ಸು ಅದು ಪುಟಿತಾ ಇರ್ತದೋ ಬದುಕು